ನಮಸ್ಕಾರ. ಸಮಯ ನ್ಯೂಸ್ಗೆ ಸ್ವಾಗತ. ನಾನು KS ಮಾರ್ತನೇಕ. ಬೈ ಎಲೆಕ್ಷನ್ನಲ್ಲಿ 3 ಕ್ಷೇತ್ರಗಳ ಗೆದ್ದ ನಂತರ ಕಾಂಗ್ರೆಸ್ ನಾಯಕರು ಹಾಸನದಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದರು. ಈ ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಬೃಹತ್ ಯಶಸ್ವಿಯನ್ನು ಕೂಡ ಕಂಡಿದ್ರು. ಅದೇ ರೀತಿ ಮತ್ತೊಂದು ಸಮಾವೇಶ ಆಯೋಜನೆ ಮಾಡಲು ಈಗಾಗಲೇ ಕಾಂಗ್ರೆಸ್ ನಾಯಕರಿಂದ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಪ್ರಮುಖವಾಗಿ KPCC ಅಧ್ಯಕ್ಷರು ಹಾಗೂ DCM ಆಗಿರುವಂಥ DK ಶಿವಕುಮಾರ್ ತಂಡ ಈ ಕಾರ್ಯಕ್ರಮದ ನಿಯೋಜನೆ ಮತ್ತು ಆಯೋಜನೆ ಕೂಡ ಮಾಡ್ತಿರೋಂಥದ್ದು. ಏಕೆಂದರೆ KPCC ಅಧ್ಯಕ್ಷರಾಗಿ ಮತ್ತು DK ಶಿವಕುಮಾರ್ ಅಧಿಕಾರ ವಹಿಸಿದ ನಂತರ ಸ್ವತಂತ್ರ ನಡಿಗೆ, ಭಾರತ್ ಜೋಡೋ ಈ ರೀತಿಯಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಿ ಯಶಸ್ವಿ ಕೂಡ ಕಂಡಿದ್ರು. ಅದರಿಂದಾಗಿಯೇ KPCC ಅಧ್ಯಕ್ಷರಾಗಿ ಮತ್ತೊಮ್ಮೆ ಒಂದು ಬೃಹತ್ ಸಮಾವೇಶನ ಆಯೋಜನೆ ಮಾಡಲು ತೀರ್ಮಾನ ಮಾಡಿರುವಂಥದ್ದು. ಪ್ರಮುಖವಾಗಿ 26 ಮತ್ತು 27ನೇ ತಾರೀಕು ಬೆಳಗಾವಿಯಲ್ಲಿ ಈ ಸಮಾವೇಶನ ಆಯೋಜನೆ ಮಾಡ್ತಿರೋಂಥದ್ದು. ಏಕೆಂದರೆ AIC ಅಧ್ಯಕ್ಷರಾಗಿ ಮಹಾತ್ಮ ಗಾಂಧೀಜಿಯವರು ಅಧಿಕಾರ ಸ್ವೀಕರಿಸಿದ ದಿನವನ್ನೇ ಶತಮಾನೋತ್ಸವ ದಿನವಾಗಿ ಆಚರಣೆ ಮಾಡಲು ಈ ವೇದಿಕೆಯನ್ನು ರೆಡಿ ಮಾಡ್ತಿರೋಂಥದ್ದು. ಇದಕ್ಕೆ ಕಾರಣಗಳು ಸಾಕಷ್ಟಿವೆ. ಪ್ರಮುಖವಾಗಿ ನಾವು ನೋಡೋದಾದರೆ ಈ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಅದೇ ರೀತಿ AIC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ, CM ಸಿದ್ದರಾಮಯ್ಯ ಮತ್ತು ಸಚಿವ ಸಂಪುಟದ ಸಹೋದ್ಯೋಗಿಗಳು ಈ ರೀತಿಯಾದಂಥ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರೋದು. ಸುಮಾರು ಈ ಕಾರ್ಯಕ್ರಮಕ್ಕೆ 2 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ಮತ್ತು ಜನರನ್ನು ಸೇರಿಸುವ ಮೂಲಕ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂಬುದು ಕೂಡ DKಶಿ ಆಶಯ ಆಗಿರೋದು. ಬೆಳಗಾವಿಯಲ್ಲೇ ಈ ಶತಮಾನೋತ್ಸವ ದಿನಾಚರಣೆ ಆಚರಣೆ ಮಾಡಲು ಒಂದು ಸಾಕಷ್ಟು ಕಾರಣಗಳಿರುವಂಥದ್ದು. ಪ್ರಮುಖವಾಗಿ ಕಾರಣ ನೋಡೋದಾದರೆ AIC ಅಧ್ಯಕ್ಷರಾಗಿ ಮಹಾತ್ಮ ಗಾಂಧೀಜಿಯವರು 1924ರಲ್ಲಿ ಬೆಳಗಾವಿಯಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಅದರಿಂದ ಹಾಗೆಯೇ ಅಲ್ಲಿ ಕೂಡ ಸಮಾವೇಶನ ಆಯೋಜನೆ ಮಾಡ್ತಿರೋದು. ಮತ್ತೊಂದು ಬೆಳಗಾವಿ ಭಾಗದಲ್ಲಿ ಒಂದು ಕಾಂಗ್ರೆಸ್ನಿಂದ ಶಕ್ತಿ ಪ್ರದರ್ಶನ ಆಗಬೇಕು, ಅದಕ್ಕೆ ಈ ವೇದಿಕೆಯನ್ನು ಕೂಡ ರೆಡಿ ಮಾಡ್ತಿರೋದು. ಇನ್ನೊಂದು ಫಸ್ಟ್ನಿಂದಲೂ ಕೂಡ DK ಶಿವಕುಮಾರ್ ಒಂದು ಮಾತು ಹೇಳ್ತಿರ್ತಾರೆ ಯಾವಾಗೂ ಕೂಡ, ನಾನು ಗಾಂಧಿ ಕುಟುಂಬಕ್ಕೆ ಲಾಯಲ್ ಆಗಿದ್ದೇನೆ ಕೂಡ ಹೇಳಿಕೆ ನಾನು ನೀಡ್ತಾ ಇದ್ರು. ಅದನ್ನು ಮತ್ತೊಮ್ಮೆ ಪ್ರೂವ್ ಮಾಡಬೇಕು ಮತ್ತು ನಾನು ಗಾಂಧಿ ಕುಟುಂಬಕ್ಕೆ ಕೂಡ ಲಾಯಲ್ ಆಗಿದ್ದೇನೆ ಅಂತ ತೋರಿಸ್ಬೇಕು. ಅದರ ಉದ್ದೇಶದಿಂದಲೇ ಬೆಳಗಾವಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿರೋದು. ಪ್ರಮುಖವಾಗಿ ವಿಧಾನಸಭೆಯಲ್ಲಿ ಗೆದ್ದ ನಂತರ ಅಧಿಕಾರಕ್ಕೆ ಕಾಂಗ್ರೆಸ್ ಬಂತು. ಆ ಸಂದರ್ಭದಲ್ಲಿ CM ಯಾರಾಗಬೇಕೆಂಬ ಬಗ್ಗೆ ಸಾಕಷ್ಟು ಚರ್ಚೆ ನಡೀತು. ಆ ಸಂದರ್ಭದಲ್ಲಿ 2 ವರ್ಷ CM ಸಿದ್ದರಾಮಯ್ಯ ಅವರು ಆಗಿರ್ತಾರೆ, ಮತ್ತು ಅದೇ ರೀತಿ 2 ವರ್ಷ CM DK ಶಿವರು ಆಗಿರ್ತಾರೆ ಎಂಬ ಚರ್ಚೆ ನಡೆದಿದೆ. ಇದು ಒಪ್ಪಂದ ಕೂಡ ಆಗಿದೆ ಎಂದು ಕೂಡ ರಾಜಕೀಯ ಚರ್ಚೆ. ಅದನ್ನು ಮತ್ತೊಮ್ಮೆ ನೆನೆಸಬೇಕು ಮತ್ತು ಗಾಂಧಿ ಕುಟುಂಬಕ್ಕೆ ತೋರಿಸಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿರೋದು. ಇಲ್ಲಿ ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡೆದ್ರೆ ಎಂಬ ಚರ್ಚೆ ಕೂಡ ಆರಂಭ ಆಗಿರೋದು. ಯಾಕೆಂದರೆ ಪ್ರಮುಖವಾಗಿ DK ಶಿವಕುಮಾರ್ ಮತ್ತು ಅದೇ ರೀತಿ ಬೆಳಗಾವಿ ಸಾಹುಕಾರ ಆಗಿರೋಂಥ ಸತೀಶ್ ಜಾರಕಿಹೊಳಿ ನಡುವೆ ಒಂದು ರೀತಿಯಾದ CM ಸ್ಥಾನದ ಗುದ್ದಾಟ ನಡೀತಿದೆ. ಅದಕ್ಕೂ ಕೂಡ ಒಂದು ರೀತಿಯಾದಂಥ ಚೆಕ್ಮೇಟ್ ಇಡಬೇಕು ಉದ್ದೇಶದಿಂದ ಇದನ್ನು ಬೆಳಗಾವಿಯಲ್ಲಿ ಆಯೋಜನೆ ಮಾಡ್ತೀರಾ ಎಂಬುದು ಕೂಡ ರಾಜಕೀಯದಲ್ಲಿ ಚರ್ಚೆ ಆಗ್ತಿರೋಂಥ ವಿಚಾರ.